ಇಲ್ಲಿ ಯಾವೊಂದು CCTV ಫುಟೇಜಸ್ಸು ಅವೈಲಬಿಲಿಟಿ ಇಲ್ಲ. ಕ್ಯಾಂಡಿಡೇಟ್ದು ಸಸ್ಪೆಕ್ಟ್ ಏನಿದೆ, ಅವರ ಪರ್ಫಾರ್ಮೆನ್ಸು, ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರಗಳು ಅದೆಲ್ಲ ಇದ್ರೂ ಸಹ ಈ ಲಿಸ್ಟನ್ನು ಮಾಡಬೇಕು ಅಂತ ಸೆಕ್ರೆಟರಿ ಅಲ್ಲೇ ತೀರ್ಮಾನ ತಗೊಂಡ್ಬಿಟ್ಟಿರ್ತಾರೆ ಇಲ್ಲಿ. ಆಮೇಲೆ ಈ 8/12/2023 ಈ ಮೀಟಿಂಗ್ ಆದಮೇಲೆ 28/11/23 ಮೀಟಿಂಗ್ನ ನಂತರ 8/12/23 ಮತ್ತೆ ಏನು ಮಾಡ್ತಾರೆ ಮೀಟಿಂಗ್ನಲ್ಲಿ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಅಂತೇಳಿ 3 ಜನ ಮೆಂಬರ್ದು ಸಬ್ ಕಮಿಟಿ ಮಾಡ್ತಾರೆ. ಕಮಿಷನ್ನಲ್ಲಿ 3 ಜನ ಮೆಂಬರ್ದು ಸಬ್ ಕಮಿಟಿ ಮಾಡಿ, ಈ ಸಬ್ ಕಮಿಟಿಯವರು 13/12/2023 ಹಾಗೂ 20/12/2023 2 ಮೀಟಿಂಗ್ ಮಾಡ್ತಾರೆ. 2 ಮೀಟಿಂಗ್ ಮಾಡಿದ ಮೇಲೆ ಇಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿರುವ ಆನ್ಲೈನ್ ಅರ್ಜಿ ಮತ್ತು ಪ್ರವೇಶ ಪತ್ರದೊಂದಿಗೆ ಫೇಸ್ ರೆಕಗ್ನಿಷನ್ ಡೇಟಾ ಪರಿಶೀಲಿಸಿ ತಾಳೆ ಮಾಡಲಾಗಿರುತ್ತದೆ. ಆದರೆ CC ಕ್ಯಾಮೆರಾ ಫುಟೇಜ್ ಲಭ್ಯವಾಗದೇ ಇರುವ ಅಭ್ಯರ್ಥಿಗಳ ವಿವರ ಈ ಕೆಳಗಂಡಂತೆ ಎಲ್ಲ ಒಂದು ರಿಪೋರ್ಟ್ ಮಾಡ್ತಾರೆ. ಈ 3 ಮೆಂಬರ್ ಕಮಿಟಿ ಇದೆಯಲ್ಲ, ಅವರಿಗೆ ಅವತ್ತಿನ ಸೆಕ್ರೆಟರಿ ಕೋಆಪರೇಷನ್ ಕೊಡಲ್ಲ. 2 ಮೀಟಿಂಗ್ ಮಾಡಿರ್ತಾರೆ, ಅವ್ರು ಏನೇನು ಡಾಕ್ಯುಮೆಂಟ್ ಬೇಕು ಕಮಿಟಿ ಮುಂದೆ ಇಡಬೇಕು ಅಂತ ಹೇಳ್ತಾರೆ. ಇದು ಯಾವುದನ್ನು ಇಡೋದಕ್ಕೆ ಅವ್ರಿಗೆ ಕೋಆಪರೇಷನ್ ಕೊಡಲ್ಲ. ಈ ಕೋಆಪರೇಷನ್ ಕೊಡಲಿಲ್ಲ ಅಂತ ಹೇಳಿ ಇವರುಗಳು ನಾವಿಲ್ಲಪ್ಪ ಇದು ಸಬ್ ಕಮಿಟಿಲಿ ನಾವು ಇದು ತನಿಖೆ ಮಾಡೋದು ಇರೋದೇನು ಅರ್ಥ ಇಲ್ಲ, ನಾವು ರಿಪೋರ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಸೆಕ್ರೆಟರಿಯಿಂದ ಯಾವುದೇ ರೀತಿ ಕೋಆಪರೇಷನ್ ಇಲ್ಲ, ಅದರಿಂದ ನಾವಿಲ್ಲಿ ಕಂಟಿನ್ಯೂ ಆಗೋದು ಉಪಯೋಗ ಬರಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ವೆನ್ ದ ಎನ್ಕ್ವೈರಿ ವಾಸ್ ಇನ್ ಪ್ರೋಗ್ರೆಸ್, ದ ದೆನ್ ಸೆಕ್ರೆಟರಿ started acting against the interest of the commission, leading to serious confrontation. In view of the indifferent attitude of the secretary, the members of subcommittee informed the chairperson about their non-willingness to participate in the meetings till the secretary obeys, implement the decisions of the commission ಅಂದರು. ಇವರು ಸೆಕ್ರೆಟರಿ ನಮಗೆ ಯಾವುದೇ ರೀತಿ ಸಪೋರ್ಟ್ ಕೊಡ್ತಾ ಇಲ್ಲ, ಕೆಲಸ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿ ಕೋಆಪರೇಷನ್ ಇಲ್ಲ, ಅವ್ರ ಇಂಡಿಫರೆಂಟ್ ಆಟಿಟ್ಯೂಡ್ ಏನಿದೆ ಆ ಹಿನ್ನೆಲೆಯಲ್ಲಿ ಚೇರ್ಮನ್ ಗಮನಕ್ಕೆ ಇದೆಲ್ಲ ತಂದು ಇದನ್ನು ಮುಂದುವರಿಸಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದನ್ನು ಇವರು ಒಬೆ ಮಾಡದೇ ಇದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಇನ್ನೊಂದು ಮೀಟಿಂಗ್ ಕರೆದ್ರು ಚೇರ್ಮನ್ನು. ಅಲ್ಲಿ ಕರೆದು 31/1/2024 ಈ ಸೆಕ್ರೆಟರಿಗೆ ಚೇರ್ಪರ್ಸನ್ ಅಡ್ರೆಸ್ ಮಾಡಿ ಲೆಟರ್ ಬರೀತಾರೆ. ಏನು ಹೇಳ್ತಾರೆ? ದ ಚೇರ್ಪರ್ಸನ್ ವೈಡ್ a letter dated 31/1/2024 addressed to the secretary had impliedly permitted the secretary to publish the final selection list subject to the decision of the subcommittee. ಈ ಒಂದು ಸಬ್ ಕಮಿಟಿ ರಿಪೋರ್ಟ್ ತಗೊಂಡ ನಂತರ ಸಬ್ಜೆಕ್ಟ್ ಟು ಡಿಸಿಷನ್ ಅಂತ ಹೇಳ್ತಾರೆ. ಅವ್ರು ಯಾವಾಗ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಮುತುವರ್ಜಿ ವಹಿಸ್ಕೊಂಡು ಹೊರಟರು, ಸಬ್ಜೆಕ್ಟ್ ಟು ದ ಡಿಸಿಷನ್ ಆಫ್ ದ ಸಬ್ ಕಮಿಟಿ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಪಬ್ಲಿಷ್ ಮಾಡ್ತಕ್ಕಂಥದ್ದಕ್ಕೆ ಚರ್ಚೆ ಆಗಿರುತ್ತಷ್ಟೇ. ಇದನ್ನೇ ಅಡ್ವಾಂಟೇಜ್ ತಗೊಂಡು 31/24 ವಿತೌಟ್ ರಿಕ್ವೈರ್ಡ್ ಕೋರಮ್, ಅಲ್ಲಿ ಕೋರಮ್ಮೂ ಇರಲ್ಲ ಮೆಂಬರ್ಸ್ದು, ಈ ಅಜೆಂಡಾದನ್ನು ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಪಬ್ಲಿಷು ಮಾಡಿಬಿಡ್ತಾರೆ ವಿತೌಟ್ ಕಮಿಷನ್ನ ಪರ್ಮಿಷನ್ ಇಲ್ಲದೆ. ಅದು ಮಾಡೋಕ್ಕೆ ಬರಲ್ಲ.
ಸೆಕ್ರೆಟರಿ ಪ್ಲಸ್ ಕಮಿಷನ್ ಇಬ್ಬರು ಸೈನ್ ಹಾಕಬೇಕು. ಆ ಲಿಸ್ಟನ್ನು ಫೈನಲ್ ಮಾಡ್ಬೇಕಾರಲ್ವ ಸರ್? ಚೇರ್ಮನ್ನು ಪ್ಲಸ್ ಸೆಕ್ರೆಟರಿ ಇಬ್ಬರದು ಸೈನ್ ಇರಬೇಕು. ವಿತೌಟ್ ದ ಪರ್ಮಿಷನ್ ಆಫ್ ದ ಚೇರ್ಮನ್ ಈ ಅಮ್ಮನೆ ಸೈನ್ ಅದು ಆ ಸೆಕ್ರೆಟರಿ ಸೈನ್ ಹಾಕಿ ಕಳಿಸ್ತಾರೆ. ಏನ್ ಹೇಳ್ತಾರೆ ಸೆಲೆಕ್ಷನ್ ಲಿಸ್ಟ್? ದ ಸೆಟ್ ಮೀಟಿಂಗ್ ಆಫ್ ದ ಕಮಿಷನ್ ವಾಸ್ ಕಂಡಕ್ಟೆಡ್ ಬೈ ಎಕ್ಸ್ಕ್ಲೂಡಿಂಗ್ ದ ಚೇರ್ಮನ್. That secretary acted in haste and forwarded the final selection list to the government for further action without getting approval of the commission. Commission na approval illದೆ ಸೆಕ್ರೆಟರಿ ಗೌರ್ಮೆಂಟಿಗೆ ಕಳಿಸಾಯಿತು. ಅದನ್ನು ಚೀಫ್ ಸೆಕ್ರೆಟರಿ ಕಳಿಸಿದ್ರು. ದೆನ್ ಚೀಫ್ ಸೆಕ್ರೆಟರಿಗೆ ಈ ಇಲ್ಲಿಗಲ್ ಆಕ್ಷನ್ ಟೇಕನ್ ಬೈ ದ ಸೆಕ್ರೆಟರಿ ಇದೆಯಲ್ಲ, ಓವರ್ ರೂಲಿಂಗ್ ದ ಪವರ್ ಆಫ್ ದ ಕಮಿಷನ್, ಈ ಸೆಕ್ರೆಟರಿ ಈ ಥರ ಎಲ್ಲ ಮಾಡಿದ್ದಾರೆ, ಈ ಲಿಸ್ಟನ್ನು ವಿತೌಲ್ಡ್ ಮಾಡಿ ಅಂತ ಹೇಳಿ ಚೀಫ್ ಸೆಕ್ರೆಟರಿಗೆ ಕಮಿಷನ್ನಿಂದ ಲೆಟರ್ ಹೋಗುತ್ತೆ 1/2/2024. ಈ ಲೆಟ್ರು ಹೋದ್ಮೇಲೆ ಇದನ್ನ ಏನು 1/2/24 ಈ ಸಬ್ ಕಮಿಟಿ ಇನ್ನೊಂದು ಮಾಡಿರ್ತಾರಲ್ಲ, ಅವರು ಲೆಟರ್ ಬರೀತಾರೆ ಚೇರ್ಮನ್ಗೆ, ವಿತೌಟ್ ಸಬ್ ಕಮಿಟಿ ರಿಪೋರ್ಟು, ಚೇರ್ಮನ್ನ ಪರ್ಮಿಷನ್ ಇಲ್ಲದೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಕಳಿಸಿರ್ತಕ್ಕಂಥದ್ದು ನಮ್ಮ ನಾಲೆಡ್ಜಿಗೆ ಬಂದಿದೆ ಅಂತೇಳಿ ಲೆಟ್ರ್ ಬರೆದ್ರು ಸಬ್ ಕಮಿಟಿಯವರು. ಅಲ್ಲಿ ಕಮಿಷನರ್ ಏನಿರ್ತಾರೆ ನಿಮ್ಮ ಚೇರ್ಮನ್ನು ಸೆಕ್ರೆಟರಿ ಚೀಫ್ ಸೆಕ್ರೆಟರಿಗೆ ಬರೀತಾರೆ ಒಂದು ಲೆಟ್ರನ್ನ, ಇದನ್ನು ವಿತರಣೆ ಮಾಡಿ ಅಪ್ರೂವ್ ಮಾಡಬೇಡಿ ಅಂತೇಳಿ ಸೆಲೆಕ್ಷನ್ ಲಿಸ್ಟ್ನ. ಇಲ್ಲಿ ಈ ಸಬ್ ಕಮಿಟಿನಲ್ಲಿ ಇದೇನು ಲೂಪ್ ಹೋಲ್ಸ್ಗಳಿದೆ ಇದೆಲ್ಲ 15/3/24 15/3/24 ಫಸ್ಟ್ ಮೀಟಿಂಗ್ ಏನು ಹೇಳಲಾಗುತ್ತೆ, ಈ 19/3/24 ಈ ಸಬ್ ಕಮಿಟಿಯವರು ಕಾರ್ಬನ್ ಕಾಪೀಸು OMR ಫ್ರಮ್ ಕ್ಯಾಂಡಿಡೇಟ್ಸ್ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ KIT ಬಗ್ಗೆ ಹೇಳ್ತಾರಲ್ಲ, ನೆನ್ನೆ ನಮ್ಮ ಗ್ರೇಟ್ ಹೋಮ್ ಮಿನಿಸ್ಟ್ರು KIT ಇವೆಲ್ಲ ನನಗೆ ಪವರ್ ಇದ್ಬಿಟ್ಟಿದೆ ಎಲ್ಲ ತೆಗೆದು ಎಸ್ಬಿಟ್ಟಿದೆ ಅಂತ ಹೇಳಿ